ನನ್ನ ಮಗ ಹೇಗಿದ್ದಾನೆ ಹೇಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್ ಹೇಳಿ. ಸಾರಿ ಸರ್. ಡಾಕ್ಟರ್ 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 ಅವನ್ ಸತ್ತು ನಯನಿ ಬದುಕಿದ್ರೂ ಪರವಾಗಿಲ್ಲ, ಗಂಡ ಸತ್ತೋದ ಅಂತ ಕೇಳಿ ಹುಚ್ಚಿ ಆಗ್ಬಿಡ್ತಾಳೆ. ಆಗ ಅವಳು ಬದುಕಿದ್ರು ಸತ್ತ ಹಾಗೇನೆ. ಅಣ್ಣ, ನನಗೆ ಭಯ ಆಗ್ತಿದೆ. ಡಾಕ್ಟರ್ ಏನೋ ಹೇಳ್ದೆ, ಹಾಗೆ ಸಾರಿ ಹೇಳಿ ಹೊರಟೋದ್ರು ಅಂದ್ರೆ ವಿಷ್ಗೆ ಏನಾದ್ರೂ ಆಗ್ಬಿಡತ್ತೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಣ್ಣ. ದುರಂದರ, ನನ್ ಮಗನ್ ಬಗ್ಗೆ ಹಾಗೆ ಹೇಳಿದ್ರೆ ಸರಿ ಇರಲ್ಲ ನೋಡು. ಅದ್ ಹಾಗಲ್ಲ ಅದ್ಗೆ, ಡಾಕ್ಟರ್ ಹಾಗೆ ಏನೂ ಆಗಿಲ್ಲ. ನನ್ ಮಗನ್ಗೆ ಏನೂ ಆಗಿಲ್ಲ. ನನ್ ಮಗನ್ಗೇನಾದ್ರೂ ಆದ್ರೆ ಈ ತಾಯಿ ಬದುಕಲ್ಲ ಅಂತ ಅವನಿಗೆ ಗೊತ್ತು. ತಾಯಿಗೋಸ್ಕರ ಅವನು ಖಂಡಿತವಾಗ್ಲೂ ಜೀವಂತವಾಗಿ ಮನೆಗೆ ಬರ್ತಾನೆ. ಮೊದ್ಲಿನ ಥರ ನನ್ನನ್ನ ಮಾಮ್ ಅಂತ ಕರೀತಾನೆ. ಈ ತಾಯಿ ಮಡಿಲಲ್ಲಿ ಮಲ್ಕೋತಾನೆ. ಆ ನಂಬಿಕೆ ನನಗಿದೆ. ನನ್ನ ಮಗನ ಬಗ್ಗೆ ಆ ಡಾಕ್ಟರ್ ಅಲ್ಲ, ಆ ದೇವ್ರೇ ಇಲ್ಲಿ ಬಂದು ಹೇಳಿದ್ರು ಸರಿ, ನಾನು ನಂಬಲ್ಲ ನಂಬಲ್ಲ ನಂಬಲ್ಲ. ನೈನಿ ಅಕ್ಕ, ನೈನಿ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ವಾರ್ಡಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನೀನು ಹುಷಾರಾದೆ ಅಂತ ಸಂತೋಷ ಪಡಬೇಕು, ವಿಶಾಲ್ಗೆ ಹೀಗಾಗಿದೆ ಅಂತ ದುಃಖ ಪಡಬೇಕು. ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ದೇವರಿಗೆ ನಿಜವಾಗ್ಲೂ ಕರುಣನೇ ಇಲ್ಲಮ್ಮ. ಒಂದು ಕಣ್ಣಿಗೆ ಸುಖ, ಇನ್ನೊಂದು ಕಣ್ಣಿಗೆ ದುಃಖ. ಇದನ್ನೆಲ್ಲ ನಾವು ಹೇಗೆ ಸಹಿಸ್ಕೋಬೇಕು? ನಮಗೆ ಈ ತರ ಕಷ್ಟ ಕೊಡೋದಕ್ಕೆ ಆ ದೇವ್ರಿಗೆ ಹೇಗೆ ಮನಸ್ಸು ಬಂತೋ ಅರ್ಥ ಆಗ್ತಿಲ್ಲಮ್ಮ. ಇವಳು ಮಾಡಿರೋದಕ್ಕೆ ದೇವ್ರಿಗೆ ಯಾಕೆ ಅಂತೀಯ ಅಣ್ಣ? ಹೌದಣ್ಣ, ನಮ್ ವಿಶಾಲ್ಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಇವಳೆ. ದುರಂದರ, ಯಾವಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವ ನಿನಗೆ? ಮೊದಲೇ ನಾವು ಈ ತರ ನೋವಲ್ಲಿದ್ದೀವಿ, ಯಾಕೆ ಬೈತಿದ್ಯಾ? ಬೈತಿಲ್ಲ ಅಣ್ಣ, ನಿಜಾನೇ ಹೇಳ್ತಾ ಇದ್ದೀನಿ. ಬೆಳಿಗ್ಗೆನೆ ಹೋಮ ಮಾಡಿ ಅಂತ ಅತ್ತಿಗೆ ಎಷ್ಟೇ ಬೇಡ್ಕೊಂಡ್ರು ಇವಳು ಅದನ್ನ ಕೇಳ್ದೇನೆ ವಿಷ್ನ ಹಠ ಮಾಡಿ ಆಚೆ ಕರ್ಕೊಂಡು ಹೋದ್ಲು. ಅದಕ್ಕೆ ವಿಶ್ಗೆ ಇವತ್ತು ಹೀಗಾಗಿದ್ದು.
ವಿಶಾಲ್ ಅಂದ್ರೆ ನಮ್ ನೈನಿಗೆ ಎಷ್ಟು ಇಷ್ಟ ಎಷ್ಟು ಪ್ರೀತಿ ಅಂತ ಎಲ್ರಿಗೂ ಗೊತ್ತು. ಹೀಗಾಗಿರೋದ್ರಿಂದ ಎಲ್ರಿಗೂ ನೋವಾಗಿದೆ. ಆದ್ರೆ ಈ ಟೈಮಲ್ಲಿ ಹೀಗೆಲ್ಲ ಮಾತಾಡೋದು ಒಂಚೂರು ಸರಿ ಅಲ್ಲ ಆಂಟಿ. ಏನ್ ಸರಿ ಅಲ್ಲ? ಹ, ಇಷ್ಟಕ್ಕೂ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ದುರಂಧರ, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ನೀವು ಕರ್ಕೊಂಡು ಹೋಗಿ. ಅಕ್ಕಂಗೆ ಪ್ರಜ್ಞೆ ಬಂದ್ಮೇಲೆ ಭಾವಾಗ ಹೀಗಾಗಿದೆ ಅಂತ ಗೊತ್ತಾದ್ರೆ ಅವಳು ನಿಜವಾಗ್ಲೂ ತಡ್ಕೊಳಲ್ಲ. ಹೌದು ಸುಮನ, ನನಗೂ ಅದೇ ಭಯ ಇದೆ. ನಮ್ಮೆಲ್ಲರಿಗೂ ಆ ದೇವ್ರು ಇನ್ನೆಷ್ಟು ನೋವು ಕೊಡ್ತಾನೋ ಏನೋ. ಬ್ರೋಗ್ ಹಿಂಗಾಯ್ತು ಅಂತ ನನ್ನ ಕೈಯಲ್ಲಿ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ. ಯಜಮಾನ್ರು, ವಿಶಾಲ್ ಯಜಮಾನ್ರು ಹೇಗಿದ್ದಾರೆ? ನಿಮ್ಗೆ ಆಪರೇಷನ್ ಆಗಿದೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ರೆಸ್ಟ್ ಮಾಡಿ ಮೇಡಮ್. ಮೊದಲು ಅವ್ರು ಹೇಗಿದ್ದಾರೆ ಅಂತ ಹೇಳಿ. ಮೇಡಮ್, ನೀವು ಹೀಗೆ ಟೆನ್ಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ನೀವು ರೆಸ್ಟ್ ಮಾಡಿ ಈಗ. ನನಗೇನಾದ್ರೂ ಪರವಾಗಿಲ್ಲ, ನಾನು ಅವ್ರು ನೋಡಬೇಕು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ. ಕೇಳ್ತಿರೋದು ನಿಮ್ಮನ್ನೇ. ಯಜಮಾನ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ? ನನ್ನ ಯಜಮಾನ್ರು ಈಗಲೇ ನೋಡ್ಬೇಕು. ಮೇಡಮ್ 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 ಒಂದ್ ನಿಮಿಷ ಇರಿ ಮೇಡಮ್. ಮೇಡಮ್ ಒಂದ್ ನಿಮಿಷ ಇರಿ ಮೇಡಮ್. ನೀವೆಲ್ಲೂ ಹೋಗ್ಬಾರ್ದು ಮೇಡಮ್. ನನ್ನ ಮಾತು ಕೇಳಿ, ನೀವೆಲ್ಲೂ ಹೋಗೋ ಹಾಗಿಲ್ಲ. ನಾನು ಹೇಳ್ತಿರೋದು ನೀವು ಕೇಳ್ತಾನೆ ಇಲ್ವಾ? ಮೇಡಮ್, ನಾನು ಈಗಲೇ ಯಜಮಾನ್ರು ನೋಡ್ಬೇಕು. ನಾನು ಈಗಲೇ ನೋಡ್ಬೇಕು. ನನ್ನ ಬಿಡಿ. ಒಂದ್ ನಿಮಿಷ ಮೇಡಮ್, ನಾನು ಹೇಳೋದನ್ನ ಕೇಳಿ ಪ್ಲೀಸ್. ಹಠ ಮಾಡಬೇಡಿ. ಹೋಗಿ ಡಾಕ್ಟರ್ನ ನೋಡ್ಬೇಕು. ಬೇಗ ಹೋಗು. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನು ಹೋಗ್ಬೇಕು. ನಾನು ಅವ್ರು ನೋಡ್ಬೇಕು. ಬಿಡಿ ನನ್ನ. ಡಾಕ್ಟರ್ ಸಿಸ್ಟರ್, ಏನಾಯ್ತಮ್ಮ? ಈಗಷ್ಟೇ ಪೇಷಂಟ್ಗೆ ಪ್ರಜ್ಞೆ ಬಂತು ಸರ್. ಹೌದಾ ಡಾಕ್ಟರ್? ನನ್ನನ್ನು ಬಿಡಿ. ನಾನು ಹೇಳೋದ್ ಕೇಳಿ. ಒಂದ್ಸಲ ನೋಡ್ಕೊಂಡು ನನ್ನ ಮಾತು ಕೇಳಿ. ಮಾವ, ಯಜಮಾನ್ರು ಹೇಗಿದ್ದಾರೆ?
ಮಾವ, ಯಜಮಾನ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ನೀವೇನು ಮಾತಾಡ್ತಿಲ್ಲ. ಯಜಮಾನ್ರಿಗೆ ಏನಾಗಿದೆ ಅಂತ ಹೇಳಿ. ಏನಾಗಿಲ್ಲಮ್ಮ, ವಿಶಾಲ್ ಚೆನ್ನಾಗೇ ಇದ್ದಾನೆ. ಟ್ರೀಟ್ಮೆಂಟ್ ನಡೀತಾ ಇದೆಯಮ್ಮ. ಇಲ್ಲ ಮಾವ, ನಿಮ್ಮ ಮಾತಲ್ಲಿ ನಂಗೇನೋ ನೋವು ಗೊತ್ತಾಗ್ತಿದೆ ಮಾವ. ಹಾಸಿನಿ ಅಕ್ಕ, ನೀವಾದ್ರೂ ಹೇಳಿ, ಯಜಮಾನ್ರಿಗೆ ಏನಾಗಿದೆ, ಹೇಗಿದ್ದಾರೆ? ಏನೂ ಆಗಿಲ್ಲ ನೈನಿ. ವಿಶಾಲ್ ಆರಾಮಾಗೇ ಇದ್ದಾನೆ. ಡಾಕ್ಟರು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದಕ್ಕ, ವಿಶಾಲ್ ಬಾವಾಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ತಕ್ಷಣ ಹೇಳ್ತೀನಿ ಅಂತ ಡಾಕ್ಟ್ರು ಹೇಳಿದ್ರು. ಇಲ್ಲ ಇಲ್ಲ, ನೀವೆಲ್ಲರೂ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ. ಯಾವುದೋ ವಿಷಯ ಮುಚ್ಚಿಡ್ತಿದ್ದೀರಾ. ಹೇಳಿ, ಯಜಮಾನ್ರು ಹೇಗಿದ್ದಾರೆ, ಯಜಮಾನ್ರಿಗೆ ಏನಾಗಿದೆ ಅಂತ ಹೇಳಿ. ಇಲ್ಲ ಅದ್ಗೆ ಆ ಥರ ಏನಿಲ್ಲ ಬ್ರೋ, ಚೆನ್ನಾಗೇ ಇದ್ದಾನೆ. ಇಲ್ಲ, ನೀವು ನಿಜ ಹೇಳ್ತಿದ್ದೀರಾ ಅಂತ ನಂಗೆ ಅನ್ನಿಸ್ತಿಲ್ಲ. ನಾನು ಈಗಲೇ ಯಜಮಾನ್ರು ನೋಡ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಅದ್ಗೆ. ನೋಡ್ಬೇಕು, ಅವರ ನೋಡ್ಬೇಕು, ನನ್ನ ಕಣ್ಣಾರೆ ನೋಡ್ಬೇಕು. ವಿಶಾಲ್ ಹುಷಾರಾಗಿ ಇದ್ದಾನೆ, ಏನೂ ಆಗಿಲ್ಲ. ಬ್ರೋ ಚೆನ್ನಾಗಿದ್ದಾನಲ್ಲ. ಸಿಸ್ಟರ್, ಇಂಜೆಕ್ಷನ್ ತಗೊಳ್ಳಿ. ಮೇಡಮ್, ನನ್ನ ಮಾತು ಕೇಳಿ, ನೀವು ಎಲ್ಲಿ ಹೋಗಂಗಿಲ್ಲ. ನನ್ನನ್ನು ಹೋಗಕ್ ಬೇಡಿ, ನನ್ನ ಯಜಮಾನ್ರು ನೋಡ್ಬೇಕು. ನನ್ನನ್ನು ಬೇಡಿ, ನನ್ನ ಯಜಮಾನ್ರು ನೋಡ್ಬೇಕು. ನನ್ನ ಯಜಮಾನ್ರು ನೋಡ್ಬೇಕು. ಬೇಡಿ, ನನ್ನ ಹೋಗಕ್ ಬೇಡಿ, ಹೋಗಕ್ ಬೇಡಿ. ನನ್ನ ಯಜಮಾನ್ರು ನೋಡ್ಬೇಕು, ಯಜಮಾನ್ರು ನೋಡ್ಬೇಕು, ನೋಡ್ಬೇಕು. ನೋಡಿ, ಪೇಷಂಟ್ ತಲೆಗೆ ತುಂಬಾ ಏಟು ಬಿದ್ದಿದೆ. ಈಗಷ್ಟೇ ಆಪರೇಷನ್ ಮಾಡಿದೀವಿ. ಅವ್ರ ಟೆನ್ಷನ್ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಹುಷಾರಾಗಿ ನೋಡ್ಕೊಳ್ಳಿ. ಈಗ ಇಲ್ಲಿಂದ ಹೊರಡಿ ಪ್ಲೀಸ್. ಡಾಕ್ಟರ್, ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಏನಿಲ್ಲ ಸರ್. ನನ್ನ ಮಗ ಹೇಗಿದ್ದಾನೆ ಹೇಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್ ಹೇಳಿ. ಸಾರಿ ಸರ್. ಡಾಕ್ಟರ್ 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 ಎಲ್ರಿಗೂ ಆಸ್ತಿ ಅಂದ್ರೆ ಆಸೆ, ಆದ್ರೆ ನನಗೆ ಮಾತ್ರ ಹುಚ್ಚು. ಅದಕ್ಕೆ ಆಸ್ತಿಗೋಸ್ಕರ ಆಶ್ರಯ ಕೊಟ್ಟ ಗಾಯತ್ರಿ ದೇವಿನ ಈ ಭೂಮಿಯಲ್ಲಿ ಇಲ್ಲದೆ ಇರೋ ಥರ ಮಾಡಿದೆ. ಅಂಥದ್ರಲ್ಲಿ ಆಫ್ಟರ್ ಆಲ್ ಜಿಂಕೆ ಮರಿ ಥರದ ನಯನಿ ಎದುರು ಹಾಕ್ಕೊಂಡು ಅಡ್ಡ ಬಂದ್ರೆ ನಾನು ಸುಮ್ಮನಿರ್ತೀನ? ಏನಾದರೂ ಬೇಕು ಅಂದರೆ ಅದನ್ನು ಕಿತ್ಕೋಬೇಕು. ಅದು ಆಸ್ತಿಯೇ ಆಗಿರಲಿ, ಪ್ರಾಣನೇ ಆಗಿರಲಿ. ಅದಕ್ಕೆ ಆಸ್ತಿ ಜೊತೆಗೆ ಪ್ರಾಣನ್ ಕೂಡ ಅವರಿಂದ ಕಿತ್ಕೊಂಡೆ. ಅಕ್ಕ, ನಮ್ಮೇಲೆ ಡೌಟ್ ಬರ್ದಿರೋ ಹಾಗೆ, ಏನು ಮಿಸ್ ಆಗ್ದಿರೋ ಹಾಗೆ ತುಂಬಾ ಕಷ್ಟಪಟ್ಟು ಕಾರ್ ಗುದ್ದಿದೆ. ಆದ್ರೆ ನೀನ್ ಮಾತ್ರ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲ್ ತನಕ ನೀರು ಅಂದಂಗೆ, ಏನೋ ನಿನಗೆ ಬುದ್ಧಿ ಇದೆಯಾ, ತಲೆ ಇದೆಯಾ, ಒಂದ್ ಕೆಲ್ಸನಾದ್ರೂ ಸರಿಯಾಗಿ ಮಾಡಿ ಸಾಯೋ ಅಂತ ಈ ತಮ್ಮನ್ನ ಬಾಯಿಗೆ ಬಂದಂಗೆ ಬೈದೆ. ಅಮೆರಿಕ ಅಳಿಯ ಇನ್ನಿಲ್ಲ ಅಂತ ಡಾಕ್ಟ್ರೇ ಹೇಳಿದ್ರಲ್ಲ, ಈಗೇನಂತ್ಯಾಕ? ಹಲ್ಲು ಉದ್ರೋ ಥರ ಕಪಾಳ ಬಾರಿಸ್ಬಿಡ್ತೀನಿ ಅಂತೀನಿ. ಅದೇನಕ್ಕ, ಕರೆಕ್ಟಾಗಿ ಕೆಲಸ ಮಾಡಿದ್ರು ಈ ತರ ನನ್ನ ಬೈತಿದ್ಯಾ? ಏನೋ ನೀನ್ ಕರೆಕ್ಟಾಗಿ ಮಾಡಿರೋದು? ಹಾ, ವಿಶಾಲ್ ಮಾತ್ರ ಹೋಗಿರೋದು. ನಯನಿ ಬದುಕೇ ಇದ್ದಾಳೆ. ಆ ನಯನಿ ಬದುಕಿದ್ರೆ ಏನಾಗತ್ತಕ್ಕ? ಏನಾಗುತ್ತೆ ಅಂತ ಕೇಳ್ತಿದ್ಯಲ್ಲೋ, ಬುದ್ಧಿ ಇಲ್ದೇ ಇರೋನೆ. ಆಸ್ತಿಗೋಸ್ಕರ ನಾನೇ ಈ ಆಕ್ಸಿಡೆಂಟ್ ಮಾಡಿಸ್ದೆ ಅಂತ ಅವಳಿಗೆ ಡೌಟ್ ಬರಲ್ವಾ? ಅಯ್ಯೋ,
ಏನ್ ಡೌಟ್ ಅಕ್ಕ? ಖಂಡಿತ ನೀನೇ ಮಾಡ್ಸಿರೋದು ಅಂತ 100% ಅವಳು ಪಕ್ಕಾ ಫಿಕ್ಸ್ ಆಗ್ತಾಳೆ. ಅದಕ್ಕೀಗ ಏನಕ್ಕ? ಇನ್ನು ಏನು ಅಂತ ಕೇಳ್ತಿದ್ಯೋ ಬುದ್ಧಿ ಇಲ್ದೆ? ಆ ನಯನಿ ಹಾಗೆ ಸುಮ್ಮನೆ ಕೂತಿರ್ತಾಳ? ವಿಶಾಲ್ ಸಾವಿಗೆ ಕಾರಣ ನಾನೇ ಅನ್ನೋ ವಿಷಯನ ಅವಳು ಹೊರಗೆ ಹಾಕದೇ ಇರ್ತಾಳ? ಏನಕ್ಕ ಹೊರಗಾಕೋದು? ತಲೆಲಿರೋ ಕೊಳೆನ? ಅಕ್ಕ, ನಯನಿಗೆ ಅಮೆರಿಕ ಅಳಿಯ ಅಂದ್ರೆ ಪ್ರಾಣ. ಗಂಡನ್ ಪ್ರಾಣ ಹೋಯ್ತಲ್ಲ ಅನ್ನೋ ಶಾಕಲ್ಲಿ ನಯನಿಗೆ ಹುಚ್ಚಿಡಿಯುತ್ತೆ. ಸೂತ್ರ ಕಿತ್ತಿರೋ ಗಾಳಿಪಟ ಎಲ್ಲಿ ಹೋಗಿ ಬೀಳತ್ತೆ ಅಂತ ಗೊತ್ತಿಲ್ಲ. ರೆಕ್ಕೆ ಕಳ್ಕೊಂಡಿರೋ ಪಕ್ಷಿ ಯಾವಾಗ ಸಾಯುತ್ತೆ ಅಂತನೂ ಗೊತ್ತಿಲ್ಲ. ಸದ್ಯಕ್ಕೆ ನಯನಿ ಪರಿಸ್ಥಿತಿನೂ ಅದೇ ಅಕ್ಕ. ಆ ನಯನಿ ನಿನ್ ನಿಜ ಸ್ವರೂಪನ ಬಯಲ್ ಮಾಡೋದಲ್ಲ ಅಕ್ಕ. ಈ ಪರಿಸ್ಥಿತಿನ ನೀನು ಆಯುಧ ತರ ಬಳಸಿ ನಯನಿನ ಶಾಶ್ವತವಾಗಿ ಮನೆಯಿಂದ ಆಚೆ ಹಾಕ್ಬೋದು. ಹೌದು ಪರಶು, ಅವಳನ್ನ ಡೈರೆಕ್ಟ್ ಆಗಿ ಕೊಲ್ಲೋದಕ್ಕಿಂತ ಮಾನಸಿಕವಾಗಿ ಕೊಲ್ಲೋದ್ರಲ್ಲಿ ಮಜಾ ಸಿಗುತ್ತೆ. ಇನ್ ಮುಂದೆ ಅವಳನ್ನ ಬೆಕ್ಕನ್ನು ಆಟ ಆಡಿಸ್ದಂಗೆ ಆಟ ಆಡಿಸ್ತೀನಿ. ಪರಶು, ನಾನೆಷ್ಟೇ ಆದರೂ ವಿಶಾಲ್ಗೆ ಮಲತಾಯಿ ಅಲ್ವಾ? ಫಾರ್ಮ್ಯಾಲಿಟಿಗೋಸ್ಕರ ಆದರೂ ಅಳಬೇಕು. ಸ್ವಲ್ಪ ಹೊತ್ತು ಹೋಗಿ ನಾಟಕ ಮಾಡ್ತೀನಿ. ಹೋಗಕ್ಕ, ಹೋಗು. ನಾಟಕ ಮಾಡೋದು ಅಂದ್ರೆ ನಿನಗೆ ನೀರು ಕುಡ್ದಷ್ಟು ಸುಲಭ ಅನ್ಸುತ್ತೆ. ಹೋಗಕ್ಕ. ತಾಯಿ ಅಂದ್ರೆ, ತಾಯಿ ಪ್ರೀತಿ ಅಂದ್ರೆ ಹೀಗಿರ್ಬೇಕು ಅಂತ ಎಲ್ರೂ ಕಣ್ಣಲ್ಲೂ ನೀರು ತುಂಬಿ ಭಾವುಕರಾಗೋ ಹಾಗೆ ನಾಟಕ ಮಾಡು. ಹೋಗಕ್ಕ, ಹೋಗು. ಸುಮನ, ಈ ಬಿಲ್ಸ್ ನಿನ್ನ ಹತ್ರ ಇಟ್ಕೊಮ್ಮ. ಯಜಮಾನ್ರೆ, 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 ಯಜಮಾನ್ರೆ. ಅಕ್ಕಂಗೆ ಮತ್ತೆ ಪ್ರಜ್ಞೆ ಬಂದ್ಮೇಲೆ ನಾನು ಯಜಮಾನ್ರನ್ನ ನೋಡ್ಲೇಬೇಕು ಅಂತ ಖಂಡಿತವಾಗ್ಲೂ ದೊಡ್ಡ ಗಲಾಟೆ ಮಾಡ್ತಾಳೆ. ಅಕ್ಕ ಈ ಸಲ ಯಾರು ಹೇಳಿದ್ರು, ಎಷ್ಟೇ ಹೇಳಿದ್ರು ಕೇಳಲ್ಲ. ವಿಶಾಲ್ ಭಾವನ್ನ ನೋಡೋವರೆಗೂ ಸುಮ್ಮನೆ ಆಗಲ್ಲ. ವಿಶಾಲ್ ಭಾವನ್ನ ಈ ಸ್ಥಿತಿಯಲ್ಲಿ ಏನಾದ್ರೂ ನೋಡಿದ್ರೆ ನಮ್ಮ ಅಕ್ಕಂಗೆ ಏನಾಗತ್ತೋ ಏನು ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಹೌದು ಸುಮನ, ನನಗೂ ಆ ಭಯನೇ ಕಾಡ್ತಾ ಇದೆ. ನೈನಿಗೆ ಸಮಾಧಾನ ಮಾಡೋದಕ್ಕೆ ಆಗ್ಲೇ ಅಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತು. ಈ ಸಲ ನಮಗ್ ಮಾತಾಡೋಕೆ ಅವಕಾಶ ಕೊಡಲ್ಲ ಅವಳು. ಯಜಮಾನ್ರೆ, ವಿಶಾಲ್ಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ನಯನಿ ಸಹಿಸ್ಕೊಳ್ಳಲ್ಲ ಅಂತ ನಾವು ಅಂದ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ಹೇಳ್ದೆ ನಾವೆಷ್ಟು ದಿನ ಅಂತ ಮುಚ್ಚಿಡೋದು? ಯಾವತ್ತಾದ್ರೂ ನಿಜ ಹೇಳಲೇಬೇಕಲ್ವಾ? ಅದಕ್ಕೆ ನಿಜಾನ ಮುಚ್ಚಿಡದೆ ನಯನಿನ ಮಾನಸಿಕವಾಗಿ ಗಟ್ಟಿ ಮಾಡಿ ಆಮೇಲೆ ನಿಧಾನವಾಗಿ ಆಗಿರೋದನ್ನ ಹೇಳೋಣ.